ನಮಸ್ಕಾರ ಸ್ಪರ್ಧಾರ್ಥಿಗಳೇ. ಅನರ್ಘ್ಯರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹೃತ್ಪೂರ್ವಕ ಸ್ವಾಗತ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಕನ್ನಡ ಸಾಹಿತ್ಯವನ್ನು ಪ್ರೀತಿಸುವವರಿಗೆ, ಕನ್ನಡವನ್ನು ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು, ಅರ್ಹತಾ ಪರೀಕ್ಷೆಗಳು ಹಾಗೂ ಕನ್ನಡ ವಿಷಯವನ್ನು ಒಳಗೊಂಡಿರುವ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇಂದಿನ ದಿನ ಅತ್ಯಂತ ಮಹತ್ವದ ದಿನ. ಏಕೆಂದರೆ ಇಂದಿನಿಂದ ನಮ್ಮ ಅನರ್ಘ್ಯರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಚಾನೆಲ್ನಲ್ಲಿ ಒಂದು ಹೊಸ, ವ್ಯವಸ್ಥಿತ ಮತ್ತು ಸಮಗ್ರವಾದ ಆನ್ಲೈನ್ ಅಧ್ಯಯನ ಸರಣಿಯನ್ನು ಆರಂಭಿಸುತ್ತಿದ್ದೇವೆ. ಸ್ಪರ್ಧಾರ್ಥಿಗಳೇ, ಈ ತರಗತಿ ಕೇವಲ ಒಂದು ಪರೀಕ್ಷೆಗಾಗಿ ಅಲ್ಲ. ಕ್ರೈಸ್, GPSTR ಮತ್ತು HST, KSET, ನೆಟ್ ಹಾಗೂ ಕನ್ನಡ ವಿಷಯವನ್ನು ಒಳಗೊಂಡಿರುವ ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಪರೀಕ್ಷೆಗಳ ಪಠ್ಯಕ್ರಮದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವಿಷಯಗಳನ್ನು ಗುರುತಿಸಿ ಅವುಗಳನ್ನು ಒಂದೇ ಅಧ್ಯಯನ ಸರಣಿಯಲ್ಲಿ ಒಗ್ಗೂಡಿಸಿ ಒಂದೇ ಆನ್ಲೈನ್ ತರಗತಿಯ ಮೂಲಕ ಹಲವು ಪರೀಕ್ಷೆಗಳಿಗೆ ಸಿದ್ಧರಾಗುವಂತಹ ಒಂದು ಸಮಗ್ರ ಅಧ್ಯಯನ ವ್ಯವಸ್ಥೆಯನ್ನು ರೂಪಿಸುವುದು ಇಂದಿನ ನಮ್ಮ ಮುಖ್ಯ ಉದ್ದೇಶ. ಸ್ಪರ್ಧಾರ್ಥಿಗಳೇ, ಇಂದು ಸ್ಪರ್ಧಾರ್ಥಿಗಳು ಎದುರಿಸುತ್ತಿರುವ ದೊಡ್ಡ ಸಮಸ್ಯೆ ಪರೀಕ್ಷೆಗಳ ಸಂಖ್ಯೆ ಮಾತ್ರವಲ್ಲ, ಪ್ರತಿಯೊಂದು ಪರೀಕ್ಷೆಗೂ ಪ್ರತ್ಯೇಕವಾಗಿ ಓದಬೇಕೆಂಬ ಗೊಂದಲ. ಒಂದು ಪರೀಕ್ಷೆಗೆ ಒಂದು ಪುಸ್ತಕ, ಮತ್ತೊಂದು ಪರೀಕ್ಷೆಗೆ ಮತ್ತೊಂದು ನೋಟ್ಸ್, ಇನ್ನೊಂದು ಪರೀಕ್ಷೆಗೆ ಮತ್ತೊಂದು ಯೂಟ್ಯೂಬ್ ತರಗತಿ. ಹೀಗೆ ಓದುತ್ತಾ ಹೋದರೆ ವಿಷಯ ಒಂದೇ ಆಗಿದ್ದರೂ ಅಧ್ಯಯನ ಮಾತ್ರ ಹಲವಾರು ದಿಕ್ಕುಗಳಲ್ಲಿ ಚದುರಿ ಹೋಗುತ್ತದೆ. ಅದಕ್ಕಾಗಿ ನಾವು ಒಂದು ವಿಭಿನ್ನ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಒಂದು ಮಾತನ್ನು ನೆನಪಿಟ್ಟುಕೊಳ್ಳಿ: ಪರೀಕ್ಷೆಗಳು ಹಲವಿರಬಹುದು, ಆದರೆ ಸಾಮಾನ್ಯವಾದ ವಿಷಯ ಒಂದೇ ಆಗಿದ್ದರೆ ಅಧ್ಯಯನವೂ ಒಂದೇ ಆಗಿರಬೇಕು. ಇದೇ ನಮ್ಮ ಈ ಆನ್ಲೈನ್ ತರಗತಿಯ ಮೂಲ ಪರಿಕಲ್ಪನೆ. ಹಾಗಾದರೆ ನಮ್ಮ ಅಧ್ಯಯನ ಹೇಗೆ ನಡೆಯಲಿದೆ? ಮೊದಲಿಗೆ KRIES, GPSTR, HST, KSET, ನೆಟ್ ಸೇರಿದಂತೆ ಸಂಬಂಧಿತ ಪರೀಕ್ಷೆಗಳ ಕನ್ನಡ ಪಠ್ಯಕ್ರಮವನ್ನು ಸಮಗ್ರವಾಗಿ ಪರಿಗಣಿಸುತ್ತೇವೆ. ನಂತರ ಅವುಗಳಲ್ಲಿ ಸಾಮಾನ್ಯವಾದ ವಿಷಯಗಳನ್ನು ಗುರುತಿಸುತ್ತೇವೆ. ಉದಾಹರಣೆಗೆ ಕನ್ನಡ ಸಾಹಿತ್ಯ ಚರಿತ್ರೆ, ಕಾವ್ಯಮೀಮಾಂಸೆ, ರಸ, ಧ್ವನಿ ಮತ್ತು ಅಲಂಕಾರ, ಕನ್ನಡ ವ್ಯಾಕರಣ, ಛಂದಸ್ಸು, ಭಾಷಾಶಾಸ್ತ್ರ, ಭಾಷಾ ಬೋಧನೆ ಹಾಗೂ ಪರೀಕ್ಷೆಗೆ ಸಂಬಂಧಿಸಿದ ಇತರ ಪ್ರಮುಖ ವಿಷಯಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸಿ ಒಂದು ವಿಷಯ ಹಲವು ಪರೀಕ್ಷೆಗಳ ಸಿದ್ಧತೆ ಎಂಬ ಮಾದರಿಯಲ್ಲಿ ನಮ್ಮ ಅಧ್ಯಯನವನ್ನು ಮುಂದುವರಿಸುತ್ತೇವೆ. ಸ್ಪರ್ಧಾರ್ಥಿಗಳೇ, ಇನ್ನೊಂದು ಮುಖ್ಯ ಕಾರಣಕ್ಕಾಗಿ ಈ ತರಗತಿಯನ್ನು ಈಗ ಆರಂಭಿಸುತ್ತಿದ್ದೇವೆ. ಪರೀಕ್ಷಾ ದಿನಾಂಕಗಳು ಹತ್ತಿರವಾಗುತ್ತಿವೆ. ಆದ್ದರಿಂದ ಇನ್ನು ಮುಂದೆ ಸಮಯವನ್ನು ವ್ಯರ್ಥ ಮಾಡುವಂತಿಲ್ಲ. ಇನ್ನು ಮುಂದೆ ನಾವು ಯೋಚಿಸಬೇಕಾಗಿರುವುದು ಏನು ಓದಬೇಕು, ಎಷ್ಟು ಓದಬೇಕು, ಯಾವುದನ್ನು ಮೊದಲು ಓದಬೇಕು, ಯಾವ ವಿಷಯಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು ಮತ್ತು ಒಂದೇ ವಿಷಯವನ್ನು KRIESನಲ್ಲಿ ಯಾವ ರೀತಿಯಲ್ಲಿ ಪ್ರಶ್ನಿಸಬಹುದು, HSTನಲ್ಲಿ ಹೇಗೆ ಪ್ರಶ್ನೆ ಬರಬಹುದು, KSET ಅಥವಾ ನೆಟ್ನಲ್ಲಿ ಅದೇ ವಿಷಯವನ್ನು ಯಾವ ಮಟ್ಟದಲ್ಲಿ ಕೇಳಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡೇ ನಮ್ಮ ಪ್ರತಿಯೊಂದು ತರಗತಿಯೂ ರೂಪುಗೊಳ್ಳಲಿದೆ. ಆದರೆ ಸ್ಪರ್ಧಾರ್ಥಿಗಳೇ, ನಮ್ಮ ತರಗತಿಯ ವಿಶೇಷತೆ ಇಲ್ಲಿಗೆ ಮುಗಿಯುವುದಿಲ್ಲ. ನಾವು ಕೇವಲ ಕವಿ, ಕೃತಿ, ಬಿರುದು ಇಷ್ಟನ್ನೇ ಕಂಠಪಾಠ ಮಾಡಿಸುವುದಿಲ್ಲ. ಒಬ್ಬ ಕವಿಯನ್ನು ಅಧ್ಯಯನ ಮಾಡುವಾಗ ಅವರ ಕಾಲ, ಅವರ ರಾಜಾಶ್ರಯ, ಅವರ ಕೃತಿ, ಅದರ ಸಾಹಿತ್ಯ ಪ್ರಕಾರ, ಕಥಾವಸ್ತು, ಆಶಯ, ಸಾಹಿತ್ಯ ವೈಶಿಷ್ಟ್ಯ, ಬಿರುದು, ಸಮಕಾಲೀನ ಕವಿಗಳು, ಪ್ರಮುಖ ವಿಮರ್ಶೆಗಳು ಮತ್ತು ಆ ಕವಿಯಿಂದ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಶ್ನೆಗಳು ಇವೆಲ್ಲವನ್ನು ಪರಸ್ಪರ ಸಂಬಂಧಿಸಿ ಅಧ್ಯಯನ ಮಾಡುತ್ತೇವೆ. ಅಂದರೆ ಒಂದು ಪ್ರಶ್ನೆಗೆ ಒಂದು ಉತ್ತರವನ್ನು ಕಂಠಪಾಠ ಮಾಡುವುದಲ್ಲ, ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಅದರಿಂದ 10 ಪ್ರಶ್ನೆಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಬೆಳೆಸುವುದು. ಇದೇ ನಮ್ಮ ಪ್ರಯತ್ನ. ಅದೇ ರೀತಿಯಲ್ಲಿ ಒಂದು ಕಾವ್ಯಮೀಮಾಂಸೆಯ ಸಿದ್ಧಾಂತವನ್ನು ತೆಗೆದುಕೊಂಡಾಗ ಕೇವಲ ಅದರ ಹೆಸರನ್ನು ಮಾತ್ರ ನೆನಪಿಟ್ಟುಕೊಳ್ಳುವುದಿಲ್ಲ. ಆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು, ಯಾವ ಗ್ರಂಥದಲ್ಲಿ ಪ್ರತಿಪಾದಿಸಿದ್ದಾರೆ, ಅದರ ಮೂಲ ಪರಿಕಲ್ಪನೆ ಏನು, ಪ್ರಮುಖ ಪದಗಳು ಯಾವುವು, ಇತರ ಸಿದ್ಧಾಂತಗಳಿಗಿಂತ ಅದು ಹೇಗೆ ಭಿನ್ನವಾಗಿದೆ, ಕನ್ನಡ ಸಾಹಿತ್ಯದಲ್ಲಿ ಅದನ್ನು ಹೇಗೆ ಅನ್ವಯಿಸಬಹುದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರಿಂದ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ಸ್ಪರ್ಧಾರ್ಥಿಗಳೇ, ಪ್ರತಿಯೊಂದು ವಿಷಯವನ್ನು ನಾವು ಮುಖ್ಯವಾಗಿ 3 ಹಂತಗಳಲ್ಲಿ ಅಧ್ಯಯನ ಮಾಡಲಿದ್ದೇವೆ. ಮೊದಲನೆಯದು ಜ್ಞಾನ,
ಅಂದರೆ ವಿಷಯವನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು. ಎರಡನೆಯದು ಪರೀಕ್ಷಾ ದೃಷ್ಟಿಕೋನ, ಅಂದರೆ ಆ ವಿಷಯದಿಂದ ಪ್ರಶ್ನೆ ಹೇಗೆ ರೂಪುಗೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳುವುದು. ಮತ್ತು ಮೂರನೆಯದು ಪರೀಕ್ಷಾ ಅಭ್ಯಾಸ, ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು, ಹಿಂದಿನ ಪ್ರಶ್ನೆಗಳ ಮಾದರಿ, ಜೋಡಿಸಿ ಬರೆಯುವ ಪ್ರಶ್ನೆಗಳು, ಹೇಳಿಕೆ ಆಧಾರಿತ ಪ್ರಶ್ನೆಗಳು, ಸರಿಯಾದ ಮತ್ತು ತಪ್ಪಾದ ಹೇಳಿಕೆಗಳು ಹಾಗೂ ವಿವರಣಾತ್ಮಕ ಪ್ರಶ್ನೆಗಳ ಮೂಲಕ ಅಭ್ಯಾಸ ಮಾಡುವುದು. ಹಾಗಾದರೆ ನಮ್ಮ ಈ ದೀರ್ಘ ಸಾಹಿತ್ಯ ಪಯಣವನ್ನು ಎಲ್ಲಿಂದ ಆರಂಭಿಸಬೇಕು? ಇಂದು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯ ಮೊದಲ ಪ್ರಮುಖ ಅಧ್ಯಾಯಕ್ಕೆ ಪ್ರವೇಶಿಸುತ್ತಿದ್ದೇವೆ. ಅದು ಪಂಪಪೂರ್ವ ಯುಗ. ನಾವು ಸಾಮಾನ್ಯವಾಗಿ ಕನ್ನಡ ಸಾಹಿತ್ಯದ ಇತಿಹಾಸ ಎಂದಾಗ ತಕ್ಷಣ ನಮ್ಮ ನೆನಪಿಗೆ ಬರುವ ಹೆಸರು ಆದಿಕವಿ ಪಂಪ. ಆದರೆ ನಾನು ನಿಮ್ಮ ಮುಂದೆ ಒಂದು ಪ್ರಶ್ನೆಯನ್ನು ಇಡುತ್ತೇನೆ. ಪಂಪನಿಗಿಂತ ಮೊದಲು ಕನ್ನಡದಲ್ಲಿ ಸಾಹಿತ್ಯ ಇರಲಿಲ್ಲವೇ? ಕವಿಗಳಿರಲಿಲ್ಲವೇ? ಪದ್ಯರಚನೆ ಇರಲಿಲ್ಲವೇ? ಕನ್ನಡ ಭಾಷೆ ಪಂಪನ ಕಾಲದಲ್ಲಿಯೇ ಹುಟ್ಟಿಕೊಂಡಿತೇ? ಖಂಡಿತವಾಗಿಯೂ ಇಲ್ಲ. ಪಂಪನು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವು. ಆದರೆ ಪಂಪನ ಹಿಂದೆ ಒಂದು ಭಾಷೆ ಇತ್ತು, ಒಂದು ಸಂಸ್ಕೃತಿ ಇತ್ತು, ಒಂದು ಸಾಹಿತ್ಯ ಪರಂಪರೆ ಇತ್ತು, ಒಂದು ಕಾವ್ಯ ಸಂಸ್ಕಾರ ಇತ್ತು. ಆ ಪರಂಪರೆಯ ಅನೇಕ ಕುರುಹುಗಳು ನಮಗೆ ದೊರೆಯುವುದು ಶಾಸನಗಳಲ್ಲಿ. ಒಂದು ಕಾಲದಲ್ಲಿ ಮುದ್ರಣಾಲಯಗಳಿರಲಿಲ್ಲ, ಪುಸ್ತಕಗಳನ್ನು ಸುಲಭವಾಗಿ ಪ್ರಕಟಿಸುವ ವ್ಯವಸ್ಥೆ ಇರಲಿಲ್ಲ. ಆದರೂ ಕನ್ನಡಿಗ ತನ್ನ ಭಾಷೆಯನ್ನು ಉಳಿಸಿಕೊಂಡ, ತನ್ನ ಬದುಕನ್ನು ದಾಖಲಿಸಿದ, ತನ್ನ ಸಂಸ್ಕೃತಿಯನ್ನು ದಾಖಲಿಸಿದ ಮತ್ತು ಶಿಲೆಯ ಮೇಲೆ ಅಕ್ಷರಗಳನ್ನು ಕೆತ್ತಿದ. ಆ ಶಿಲೆಯ ಮೇಲಿನ ಅಕ್ಷರಗಳು ಇಂದು ನಮಗೆ ಕೇವಲ ರಾಜರ ಇತಿಹಾಸವನ್ನು ಹೇಳುವುದಿಲ್ಲ, ಅವು ನಮಗೆ ಹೇಳುತ್ತವೆ ಕನ್ನಡದ ಪ್ರಾಚೀನತೆಯನ್ನು, ಕನ್ನಡದ ಪದಪ್ರಯೋಗವನ್ನು, ಆರಂಭಿಕ ಪದ್ಯ ಪರಂಪರೆಯನ್ನು, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಮತ್ತು ಕನ್ನಡ ಸಾಹಿತ್ಯದ ಆರಂಭಿಕ ಹೆಜ್ಜೆಗಳನ್ನು. ಆದ್ದರಿಂದ ನಮ್ಮ ಸಾಹಿತ್ಯದ ಈ ಪಯಣ ಶಿಲೆಯಿಂದ ಆರಂಭವಾಗಿ ಕವಿರಾಜ ಮಾರ್ಗವನ್ನು ದಾಟಿ ಆದಿಕವಿ ಪಂಪನ ಮಹಾಕಾವ್ಯದವರೆಗೆ ಸಾಗಲಿದೆ. ಅಲ್ಲಿಂದ ಮುಂದೆ ಪೊನ್ನ, ರನ್ನ, ಹರಿಹರ, ರಾಘವಾಂಕ, ಕುಮಾರವ್ಯಾಸ, ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ನಂತರ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ, ಬಂಡಾಯ, ಸ್ತ್ರೀವಾದಿ ಸಾಹಿತ್ಯ, ಹೀಗೆ ಆಧುನಿಕ ಕನ್ನಡ ಸಾಹಿತ್ಯದ ವಿಶಾಲ ಲೋಕದವರೆಗೆ ನಮ್ಮ ಪಯಣ ಮುಂದುವರಿಯಲಿದೆ. ಸ್ಪರ್ಧಾರ್ಥಿಗಳೇ, ಅನರ್ಘ್ಯರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಕೇವಲ ಸಾಹಿತ್ಯದ ಮಾಹಿತಿಯನ್ನು ನೀಡುವ ಒಂದು ಯೂಟ್ಯೂಬ್ ಚಾನೆಲ್ ಆಗಿರಬಾರದು. ಸ್ಪರ್ಧಾರ್ಥಿಯ ಕೈಯಲ್ಲಿ ಒಂದು ಸಂಪೂರ್ಣ ಕನ್ನಡ ಅಧ್ಯಯನ ಮಾರ್ಗದರ್ಶಿಯಾಗಬೇಕು. ಅದೇ ನಮ್ಮ ಆಶಯ. ನೀವು KRIES ಪರೀಕ್ಷೆಗೆ ಓದುತ್ತಿರಬಹುದು, GPSTR ಅಥವಾ HSTಗೆ ತಯಾರಿ ನಡೆಸುತ್ತಿರಬಹುದು, KSETಗೆ ಸಿದ್ಧತೆ ನಡೆಸುತ್ತಿರಬಹುದು, ನೆಟ್ ಪರೀಕ್ಷೆಗೆ ಓದುತ್ತಿರಬಹುದು, ಅಥವಾ ಕನ್ನಡ ವಿಷಯವನ್ನು ಒಳಗೊಂಡಿರುವ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರಬಹುದು. ನಿಮ್ಮ ಪರೀಕ್ಷೆ ಬೇರೆಯಾಗಿರಬಹುದು, ಆದರೆ ನಿಮ್ಮ ಅಧ್ಯಯನದ ಮೂಲಭೂತ ವಿಷಯ ಒಂದೇ ಆಗಿರಬಹುದು. ಆದ್ದರಿಂದ ಈ ಸರಣಿಯನ್ನು ಆರಂಭದಿಂದ ಕೊನೆಯವರೆಗೆ ಕ್ರಮಬದ್ಧವಾಗಿ ಅನುಸರಿಸಿ. ಮತ್ತು ಸ್ಪರ್ಧಾರ್ಥಿಗಳೇ, ಒಂದು ಮುಖ್ಯ ಭರವಸೆ: ಈ ಸರಣಿಯಲ್ಲಿ ನಾವು ಕೇವಲ ಪಠ್ಯಕ್ರಮವನ್ನು ಮುಗಿಸುವುದಿಲ್ಲ. ನಮ್ಮ ಪ್ರಯತ್ನ ಪಠ್ಯಕ್ರಮವನ್ನು ಅರ್ಥಮಾಡಿಕೊಳ್ಳುವುದು, ನಂತರ ವಿಷಯವನ್ನು ಆಳವಾಗಿ ಕಲಿಯುವುದು, ಅದನ್ನು ಪರೀಕ್ಷೆಯ ದೃಷ್ಟಿಯಿಂದ ವಿಶ್ಲೇಷಿಸುವುದು, ನಂತರ ಪ್ರಶ್ನೆಗಳನ್ನು ಪರಿಹರಿಸುವುದು, ಅದರ ನಂತರ ಪುನರಾವಲೋಕನ ಮಾಡುವುದು ಮತ್ತು ಕೊನೆಯಲ್ಲಿ ಪರೀಕ್ಷೆಗೆ ಆತ್ಮವಿಶ್ವಾಸದಿಂದ ಸಿದ್ಧರಾಗುವುದು. ಹಾಗಾಗಿ ನಮ್ಮ 3 ಮಾತುಗಳನ್ನು ನೆನಪಿಟ್ಟುಕೊಳ್ಳಿ: ಒಂದು ವಿಷಯ, ಹಲವು ಪರೀಕ್ಷೆಗಳು; ಒಂದು ತರಗತಿ, ಸಮಗ್ರ ಸಿದ್ಧತೆ; ಮತ್ತು ಒಂದು ಗುರಿ, ಪರೀಕ್ಷಾ ಯಶಸ್ಸು. ಇದೇ ನಮ್ಮ ಆನ್ಲೈನ್ ತರಗತಿಯ ಧ್ಯೇಯ. ಹಾಗಾದರೆ ಸ್ಪರ್ಧಾರ್ಥಿಗಳೇ, ಇನ್ನು ಕಾಯುವುದು ಬೇಡ. ಇಂದಿನಿಂದ ನಮ್ಮ ಕನ್ನಡ ಸಾಹಿತ್ಯದ ಈ ಅದ್ಭುತ ಪಯಣ ಆರಂಭವಾಗುತ್ತಿದೆ. ಶಿಲೆಯ ಮೇಲಿನ ಕನ್ನಡದ ಮೊದಲ ಅಕ್ಷರದಿಂದ ಆರಂಭವಾಗಿ ಕವಿರಾಜ ಮಾರ್ಗದ ಸಾಹಿತ್ಯಿಕ ಲೋಕವನ್ನು ದಾಟಿ ಆದಿಕವಿ ಪಂಪನ ಮಹಾಕಾವ್ಯದವರೆಗೆ ಸಾಗುವ ಕನ್ನಡ ಸಾಹಿತ್ಯದ ಈ ಅದ್ಭುತ ಪಯಣಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಧ್ಯಾಯ 1: ಪಂಪಪೂರ್ವ ಯುಗ. ಕನ್ನಡ ಸಾಹಿತ್ಯದ ಇತಿಹಾಸದ ಮೊದಲ ಹೆಜ್ಜೆ ಶಾಸನದ ಅಕ್ಷರದಿಂದ ಆರಂಭವಾಗುತ್ತದೆ. ಹಾಗಾದರೆ ಆ ಶಾಸನಗಳು ಯಾವುವು? ಕನ್ನಡದ ಪ್ರಾಚೀನ ಶಾಸನಗಳು ಯಾವುವು? ಅವುಗಳ ಕಾಲ ಯಾವುದು? ಅವುಗಳಲ್ಲಿ ಕನ್ನಡದ ಯಾವ ರೂಪ ಕಂಡುಬರುತ್ತದೆ? ಕನ್ನಡ ಸಾಹಿತ್ಯದ ಆರಂಭಿಕ ರೂಪವನ್ನು ಅವು ಹೇಗೆ ಪರಿಚಯಿಸುತ್ತವೆ? ಮತ್ತು ಪಂಪನಿಗಿಂತ ಮೊದಲು ಕನ್ನಡ ಸಾಹಿತ್ಯ ಹೇಗೆ ಬೆಳೆಯುತ್ತಾ ಬಂತು? ಇವೆಲ್ಲವನ್ನು ಒಂದೊಂದಾಗಿ ಆಳವಾಗಿ ಪರೀಕ್ಷಾ